ದೆಹಲಿಯಲ್ಲಿ ಆಮ್ ಆದ್ಮಿಯ ಗರ್ವಭಂಗ ಮಾಡಿದ್ದೆ ಕಾಂಗ್ರೆಸ್. ದೆಹಲಿಯಲ್ಲಿ ಆಪ್ ಸೋಲಿಗೆ ಕಾರಣವಾಗಿದ್ದೇ ಕಾಂಗ್ರೆಸ್ ಅಭ್ಯರ್ಥಿಗಳ ಸ್ಪರ್ಧೆಯಿಂದ ಆಮ್ ಆದ್ಮಿಗೆ ಡ್ಯಾಮೇಜ್. ತ್ರಿಕೋನ ಸ್ಪರ್ಧೆ ಮಕಾಡೆ ಮಲಗಿದ ಆಮ್ ಆದ್ಮಿ ಪಾರ್ಟಿ. ಬಿಜೆಪಿಗೆ ಪರೋಕ್ಷವಾಗಿ ಸಹಾಯವಾಯಿತು ಕಾಂಗ್ರೆಸ್ ಸ್ಪರ್ಧೆ. ಹಲವು ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಅಭ್ಯರ್ಥಿಯನ್ನ ಸೋಲಿಸಿದ ಕೈಕಲಿಗಳು. ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಪ್ರತ್ಯೇಕ ಸ್ಪರ್ಧೆಯಿಂದ ಕೇಜ್ರಿವಾಲ್ಗೆ ಹಿನ್ನಡೆ. ಬದ್ಲಿ, ಕಸ್ತೂರ್ಬಾ ನಗರ್, ಚಿತ್ತೋರ್ಪುರ್, ದ್ವಾರಕಾ, ಇನ್ನು ಗ್ರೇಟರ್ ಕೈಲಾಶ್, ಜೊತೆಯಲ್ಲಿ ಜಂಗ್ಪುರ್, ಮದಿಪುರ್, ಮಾಳವಿಯಾಪುರ್ ಮತ್ತು ಮೆಹರೂಲಿ, ಮುಸ್ತಫಾಬಾದ್, ನಗರೋಲಿ, ನ್ಯೂ ಡೆಲ್ಲಿ ಮತ್ತು ಸಂಗಮ್ ವಿಹಾರ್, ತ್ರಿಲೋಕಪುರಿ ಸೇರಿ 21 ಕ್ಷೇತ್ರಗಳಲ್ಲಿ ಕೈಯಿಂದ ಆಮ್ ಆದ್ಮಿಗೆ ನಷ್ಟ. ರಾಷ್ಟ್ರ ರಾಜಧಾನಿಯಲ್ಲಿ ಕಮಲ ಈಗ ಅರಳು ಬಿಟ್ಟಿದೆ. ಭರ್ಜರಿಯಾಗಿ ಬಿಜೆಪಿ ಗೆಲುವನ್ನ ಕಂಡುಕೊಂಡಿದೆ. ಇದು ಐತಿಹಾಸಿಕ ಗೆಲುವು. 27 ವರ್ಷಗಳ ಬಳಿಕ ದೆಹಲಿಯನ್ನ ತಮ್ಮ ಕೈವಶ ಮಾಡಿಕೊಂಡಿದ್ದಾರೆ. ಆದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ದೊಡ್ಡ ಮುಖಭಂಗ ಆಗಿಬಿಟ್ಟಿದೆ. ಇನ್ನು ಆಮ್ ಆದ್ಮಿ ಪಕ್ಷಕ್ಕೆ ಇಂಥದ್ದೊಂದು ಗರ್ವಭಂಗ ಮಾಡಿದ್ದೆ ಕಾಂಗ್ರೆಸ್. ಈಗ ಹೇಳೋದಕ್ಕೆ ಕಾರಣ ಇದೆ. ಯಾಕಂದ್ರೆ ಚುನಾವಣೆಯ ಅಂಕಿ ಅಂಶಗಳು ಹೊರಬಿದ್ದಿದೆ. ಅದಕ್ಕೆ ಪ್ರಮುಖವಾದಂತಹ ಕಾರಣಗಳು, ಈ ಅಂಕಿ ಅಂಶಗಳೆಲ್ಲವನ್ನ ಅಳೆದು ತೂಗಿದಾಗ ಸದ್ಯ ಮಾಹಿತಿ ಲಭ್ಯವಾಗ್ತಿದೆ. ಅದುವೇ ವೈಯಕ್ತಿಕ ಪ್ರತಿಷ್ಠೆಯಿಂದಾಗಿನೇ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿರೋದೇ ಇಲ್ಲಿ ಅಂಕಿಅಂಶಗಳನ್ನ ನೋಡಿದಾಗ ಗೊತ್ತಾಗ್ತಿದೆ. ಕಾಂಗ್ರೆಸ್ ಇಂದಾನೆ ಆಮ್ ಆದ್ಮಿ ಪಕ್ಷಕ್ಕೆ ದೊಡ್ಡ ಮಟ್ಟದ ಗರ್ವಭಂಗ ಆಗಿರೋದು, ಹಿನ್ನಡೆಯಾಗಿರೋದು. ಆಮ್ ಆದ್ಮಿಯ ಸಂಸ್ಥಾಪಕ ಅರವಿಂದ್ ಕೇಜ್ರಿವಾಲ್ಗೆ ಹಿನ್ನಡೆಯಾಗಿಬಿಟ್ಟಿದೆ. ಅಂದ್ರೆ ಈ ಹಿನ್ನಡೆಯನ್ನ ಇವರಿಬ್ಬರ ವೈಯಕ್ತಿಕ ಪ್ರತಿಷ್ಠೆ ಮತ್ತು ಸಪರೇಟ್ ಆಗಿ ಚುನಾವಣೆ ಕಣದಲ್ಲಿ ಇಳಿದಿರೋದ್ರಿಂದಾಗಿ ಬಿಜೆಪಿಗೆ ಲಾಭ ಆಗಿದೆ. ಹೀಗಾಗಿನೇ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಹಿನ್ನಡೆಯಾಗಿರೋದು. 21ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮತಗಳು ದೊಡ್ಡ ಮಟ್ಟದಲ್ಲಿ ಹಂಚಿಕೆ ಆಗಿದೆ. ಮತಗಳು ಸ್ಪ್ಲಿಟ್ ಆಗ್ಬಿಟ್ಟಿದೆ. ಓವರಾಲ್ ಅಂದ್ರೆ ಅಹಿಂದ ಮತಗಳಿದೆ, ಅಲ್ಪಸಂಖ್ಯಾತ ಮತಗಳಿದೆ. ಅಂದ್ರೆ ಏನಾಗುತ್ತೆ ಅಂತಂದ್ರೆ ಸ್ಪ್ಲಿಟ್ ಆಗ್ಬಿಟ್ಟಿದೆ ಅಲ್ಲಿ. ಆ ಮೂಲಕವಾಗಿನೇ ಬಿಜೆಪಿಗೆ ಮತವನ್ನ ಹಾಕಿದ್ದಾರೆ. ಅತ್ತ ಕಾಂಗ್ರೆಸ್ ಬರುತ್ತಾ, ಆಮ್ ಆದ್ಮಿ ಪಕ್ಷ ಬರುತ್ತಾ. ಹಾಗಾಗ್ಲೇ ಆಡಳಿತ ವಿರೋಧಿ ಅಲೆ ಕೂಡ ದೆಹಲಿಯಲ್ಲಿ ಶುರುವಾಗಿತ್ತು. ಹೀಗಾಗಿನೇ ಮತಗಳು ವಿಭಜನೆ ಆಯಿತು. ಈ ಮೂಲಕವಾಗಿ ಬಿಜೆಪಿಗೆ ಲಾಭ ಆಗಿದೆ. ಹಾಗಾಗಿ ಓವರ್ ಆಲ್ ಎಲ್ಲಾ ರೀತಿಯಾದಂತಹ ಮತ ಸಮೀಕರಣವನ್ನ ನೋಡಿದಾಗ ಬಿಜೆಪಿಗೆ ಮತ ಹಾಕಿದ್ದಾರೆ. ಇದನ್ನು ಸುಮ್ಮನೆ ಹೇಳ್ತಿಲ್ಲ. 21 ಕ್ಷೇತ್ರಗಳಲ್ಲೂ ಕೂಡ ಇಂಥದ್ದೊಂದು ದೊಡ್ಡ ಮಟ್ಟದ ಅಂಕಿಅಂಶ ಗೊತ್ತಾಗ್ತಿದೆ. ಹಾಗಾಗಿ ವಿಪಕ್ಷ ಮತ್ತು ಇದರ ವೈಯಕ್ತಿಕ ಪ್ರತಿಷ್ಠೆಗಳೆಲ್ಲವೂ ಕೂಡ ಒಟ್ಟಾಗಿ ಇಲ್ಲಿ ಲಾಭ ಆಗಿದೆ. ಅಂದ್ರೆ ಗಮನಿಸೋದಾದ್ರೆ ಯಾವ್ಯಾವ ಕ್ಷೇತ್ರ ಅನ್ನೋದಾದ್ರೆ ಬದ್ಲಿ ಇರಬಹುದು, ಕಸ್ತೂರ್ಬಾ ನಗರ್, ಚಿತ್ತಾರ್ಪುರ್, ದ್ವಾರಕ್, ಗ್ರೇಟರ್ ಕೈಲಾಶ್, ಹಾಗೆ ಜಂಗ್ಪುರ್, ಮದಿಪುರ್, ಮಾಳವಿಯಾಪುರ್, ಮೆಹರೂಲಿ, ಮುಸ್ತಫಾಬಾದ್ ಮತ್ತು ನಗರೋಲಿ, ನ್ಯೂ ಡೆಲ್ಲಿ ಮತ್ತು ಸಂಗಮ್ ವಿಹಾರ, ಲೋಕಪುರಿ ಸೇರಿ 21 ಕ್ಷೇತ್ರಗಳಲ್ಲಿ ಕೈಯಿಂದ ಆಮ್ ಆದ್ಮಿ ಪಕ್ಷಕ್ಕೆ ನಷ್ಟ ಆಗಿಬಿಟ್ಟಿದೆ. ಎಲ್ಲಾದ್ರೂ ಇಬ್ರು ಕೂಡ ಮೈತ್ರಿ ಮಾಡ್ಕೊಂಡಿದ್ರೆ ಪ್ಲಸ್ ಆಗ್ತಿತ್ತು. ಆದ್ರೆ ಪ್ರತ್ಯೇಕವಾಗಿ ಕಣಕ್ಕಿಳಿದಿರೋದ್ರಿಂದ ಕಾಂಗ್ರೆಸ್ಸೇ ಮುಳುವಾಗಿಬಿಡ್ತು ಆಮ್ ಆದ್ಮಿ ಪಕ್ಷಕ್ಕೆ.